ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಡು ಗರ್ಜನೆ ನ್ಯೂಸ್. ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ ಬೋದ್ಲೇಖಾನ್. ನಾನು ನಿಮ್ಮ ಜೊತೆ ಶೌಕತ್ ಕಾತ್ರಿಕಿ ಸಂಪಾದಕ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಪತ್ರಿಕೆಯ ಒಂದು ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಯಿತು. ಗದಗ ನಗರದಲ್ಲಿರುವಂತ ಅಂಧ ಅನಾಥರ ಬಾಳೆನ ಬೆಳಕು ಸಂಗೀತ ಸಾಮ್ರಾಟ ತ್ರಿಭಾಷಾ ಪಂಡಿತ್ ನಡೆದಾಡುವ ದೇವರು ಪದ್ಮಭೂಷಣ ಪರಮ ಪೂಜ್ಯ ಎಂದು ಕರೆಯುವ ನಾವು ಪಂಡಿತ್ ಪುಟ್ಟರಾಜ್ ಅವರ ಗವಿಗಳ ಮಠದಲ್ಲಿ ಇವತ್ತಿನ ದಿವಸ ನಮ್ಮ ಕಲ್ಲಯ್ಯಜ್ಜನ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ವಾರ್ತಾ ಇಲಾಖೆ ಅಧಿಕಾರಿಗಳಾದಂಥ ವಸಂತ್ ಮಡ್ಲೂರವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಗೆಳೆಯರ ಬಳಗ, ನಮ್ಮ ಪತ್ರಿಕೆ ಏನೊಂದು ಬಳಗ ಇದೆ, ಆ ಒಂದು ಬಳಗದ ಜೊತೆ ಇವತ್ತು ಒಂದು ನಮ್ಮ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಲಾಯಿತು. ಅದೇ ಸಂದರ್ಭದಲ್ಲಿ ಪತ್ರಿಕಾ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಗದಗ ಜಿಲ್ಲಾಧಿಕಾರಿಗಳಾದ CN ಶ್ರೀಧರ್ ಅವರು ಹಾಗೂ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಜಗದೀಶ್ ರೋಹನ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಹಾಲಿ ಸಂಸದರು ಹಾಗೂ ನರಗುಂದ ಕ್ಷೇತ್ರದ ಶಾಸಕರಾದ CC ಪಾಟೀಲ್ ಅವರು ಹಾಗೂ ಮಾಜಿ ಶಾಸಕರಾದ DR ಪಾಟೀಲ್ ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸಿದರು. ಅದೇ ತರ ನಮ್ಮ ಒಂದು ಪತ್ರಿಕೆ ಮಾಸ್ ಪತ್ರಿಕೆ ಮಂತ್ಲಿ ತಿಂಗಳ ಏನು ಒಂದು ಪ್ರೋತ್ಸಾಹ ಮಾಡ್ತಾ ಬಂದಿದ್ರಿ, ಅದೇ ತರ ನಮ್ಮ ಒಂದು ವೆಬ್ ಪೋರ್ಟಲ್ ಕೂಡ ಒಂದು ಪ್ರೋತ್ಸಾಹ ಮಾಡ್ತಾ ಬಂದಿದ್ರಿ. ಅದೇ ತರ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಂದು ಸುದ್ದಿ ಸಂಪಾದನೆಯನ್ನು ಕೊಡ್ತಾ ಬಂದಿದ್ದೀವಿ. ಅದೇ ತರ ನಿಮ್ಮ ಒಂದು ಪ್ರೋತ್ಸಾಹ ಒಂದು ನಮಗೆ ಅವಶ್ಯಕತೆ ಇರುವುದರಿಂದ ನಿಮ್ಮ ಒಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡುವ ಮೂಲಕ ವ್ಯಕ್ತಪಡಿಸಿ ಅಂತಂದು ಹೇಳ್ತಾ, ಸದಾ ನಿಮ್ಮ ಪ್ರೀತಿ ನಮ್ಮ ಜೊತೆ, ನಿಮ್ಮ ಸಹಕಾರ ನಮ್ಮ ಜೊತೆ, ನಿಮ್ಮ ಲೈಕ್, ಶೇರ್, ಕಮೆಂಟ್ಸ್ ಎಲ್ಲ ನಮಗೆ ಬಹಳ ನಿಮ್ಮ ಪ್ರೀತಿಯೊಂದಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಪ್ರೀತಿ ನಮಗೆ ಸದಾ ಇರಲಿ ಅಂತ ನಾವು ಹೇಳ್ಕೊಳ್ತಾ ಇದ್ದೀವಿ. ಹಾಗೂ ಎಲ್ಲ ನಮ್ಮ ಏನು ಇವತ್ತಿನ ದಿವಸ ನಮ್ಮ ಪತ್ರಿಕೆಯನ್ನು ಬಿಡುಗಡೆ ಮಾಡಿದಂತ ಗಣ್ಯ ಮಾನ್ಯರಿಗೆ ಶುಭ ಹಾರೈಸುತ್ತಾ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಈ ಒಂದು ಪತ್ರಿಕೆ ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಮತ್ತೊಮ್ಮೆ ಭ್ರಷ್ಟ ಮತ್ತು ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆಯೊಂದಿಗೆ ಸದಾ ನಿಮ್ಮ ಜೊತೆ, ನಿಮ್ಮ ಮುಂದೆ ನಾವು ಸದಾ ಹೀಗೆ ಬರ್ತಾ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಒಂದು ಆಸ್ಥಾನದಲ್ಲಿ ಇವತ್ತು ನಾವು ಕರ್ನಾಡು ಘರ್ಷಣೆ ದಿನಪತ್ರಿಕೆ ಅಂದ್ರೆ ಕ್ಯಾಲೆಂಡರ್ ಹೊಸ ವರ್ಷದ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಮೊದಲನೇದಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಪಂಡಿತ್ ಪುಟ್ಟಯ್ಯಜ್ಜನ ಆಶ್ರಮದಲ್ಲಿರುವಂತಹ ಪಂಡಿತ್ ಕಲ್ಲಯ್ಯ ಅಜ್ಜನ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕರ್ನಾಟಕ ಘರ್ಷಣೆಯ ಸಂಪಾದಕರಾದಂತಹ ಶೌಕತ್ ಕಾತ್ರಿಗಿ ಅವರಿಗೂ ಬೋತ್ಲೆ ಖಾನ್ ಅವರಿಗೂ ಕೂಡ ಈ ಒಂದು ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ನಮ್ಮ ವಾರ್ತಾ ಇಲಾಖಾ ಅಧಿಕಾರಿಗಳಂತ ವಸಂತ್ ಮಡ್ಲೂರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಉಡ್ಚಪ್ಪ ಹಳ್ಳಿಕೆರೆಯವರು ಸಮಾಜ ಸೇವಕರು, ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಕೃಷ್ಣ ಹಡಪದ್ ಸವಿತಾ ಸಮಾಜದ ಅಧ್ಯಕ್ಷರು, ಅವ್ರಿಗೂ ಕೂಡ ಈ ಒಂದು ಕ್ಯಾಲೆಂಡರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಾಗಿ ಹನುಮಂತಪ್ಪ ರಾಂಪುರ್ ಹಿರಿಯರು, ಅವ್ರಿಗೂ ಕೂಡ ನಾನು ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಪ್ರಕಾಶ್ ಬನ್ನಿಗಳ ಅವ್ರಿಗೂ ಕೂಡ ಸ್ವಾಗತ ಕೋರ್ತೀನಿ. ಅದೇ ರೀತಿ ತಾವೆಲ್ಲ ಇಲ್ಲಿ ಇದು ನಮ್ಮ ಒಂದು ಕಲೆಯಜ್ಜನವರ ಭಕ್ತರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಕ್ಯಾಲೆಂಡರ್ಗೆ ಸ್ವಾಗತ ಕೋರಿ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಅದೇ ರೀತಿಯಾಗಿ ಮುಂದಿನದಾಗಿ ನಮ್ಮ ಸರ್ ಅಜ್ಜರ ಪರಮ ಪೂಜ್ಯ ಕಲ್ಲಯ್ಯನವರು ಒಂದು ಕ್ಯಾಲೆಂಡರ್ ಉದ್ಘಾಟನೆ ಮಾಡಬೇಕು, ಒಂದ್ ಎರಡು ವಿಧಾಂಶಗಳನ್ನು ನೀಡಬೇಕಂತ ಹೇಳಿ ಅವರಲ್ಲಿ ಸ್ನೇಹಪರವಾಗಿ ಕೇಳ್ಕೊಳ್ತೇನೆ. ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕರ್ನಾಟಕ ಆಗಿರುವಂತ ಶೌಕತ್ ಕಾತ್ರಿಗಿ ಯಾಸಿನ್ ಸಾಬ್ ಬೋದ್ಲೇಖಾನ್ ಇವರೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ಮಹನೀಯರಿಗೂ, ಇಲ್ಲಿ ಪಾಲ್ಗೊಂಡಿರುವಂತ ತಾಯಂದಿರಿಗೂ, ಪತ್ರಿಕೆ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ವಂದಿಸಿ, ಈ ಒಂದು ಕ್ಯಾಲೆಂಡರ್ ಅಂದ್ರೆ ದಿನಚರಿ
ನಮಗೆಲ್ಲ ಇವತ್ತು ಏನು ನಾಳೆ ಏನು ನಾಡ್ದೇನು ಅನ್ನೋದು ಬಹಳಷ್ಟು ನಮಗೆ ಈ ಕ್ಯಾಲೆಂಡರ್ ಅಂದ್ರೆ ಒಂದ್ ರೀತಿ ಮಾರ್ಗದರ್ಶನ ಇದ್ದಂಗ. ಅಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದು ಈ ಕ್ಯಾಲೆಂಡರ್ ನೋಡ್ಕೊಂಡ್ಬಿಟ್ರೆ ಇವತ್ತಿದ ಅಂತೇಳಿ ನಮಗೆ ದಾರಿ ತೋರಿಸುವಂತದ್ದು. ಹಾಗಾಗಿ ವಿಶೇಷವಾಗಿ ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಗದಗ ವೀರೇಶ್ವರ ಪುಣ್ಯಾಶ್ರಮ ಸುಕ್ಷೇತ್ರದಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳ ಕೃಪಾ ಆಶೀರ್ವಾದ ಈ ಪತ್ರಿಕೆ ಸಂಪಾದಕರಿಗೂ ಇಲ್ಲಿ ಪಾಲ್ಗೊಂಡಂತ ಸರ್ವರಿಗೆ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳ ಆಶೀರ್ವಾದ ಇರಲಿ ಅಂತ ಬಯಸಿ, ಈ ಪತ್ರಿಕೆ ಹಳ್ಳಿಯಿಂದ ಹಿಡಿದುಕೊಂಡು ದಿಲ್ಲಿ ತನಕ ಕೂಡ, ಗುರುಸರ್ಗದಿಂದ ಹಿಡಿದುಕೊಂಡು ಹೊರಮನಿ ತನಕ ಕೂಡ ಒಳ್ಳೆ ಸುದ್ದಿ ಸಮಾಚಾರವನ್ನು ಮುಟ್ಟಿಸಿ ಜನರನ್ನ ಎಚ್ಚರಗೊಳಿಸುವಂತ ಕೆಲಸ, ಸಮಾಜ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲಾ ರಂಗದಲ್ಲಿ ಕೂಡ ಆ ಒಂದು ರೀತಿ ಎಚ್ಚರ ಮಾಡುವಂತ ಒಂದು ಪತ್ರಿಕೆ ಆಗ್ಲಿ. ಈ ಪತ್ರಿಕೆ ಪ್ರತಿಯೊಬ್ಬರಿಗೆ ಓದಿ ಜ್ಞಾನ ಕೊಡುವಂತ ಕೆಲಸ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹರಿಸಿ, ತಮ್ಮೆಲ್ಲರಿಗೆ ಈ ಪತ್ರಿಕೆ ಬಿಡುಗಡೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೆ ಆರೋಗ್ಯ, ಭಾಗ್ಯ, ನೆಮ್ಮದಿ, ಶಾಂತಿ, ಸುಖ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಕೊಡ್ಲಿ ಅಂತೇಳಿ ಬಯಸಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಬಯಸಿ ನನ್ನ ಎರಡು ಮಾತನ್ನು ಗುರುಪಾದ ಕರೆಸ್ತಾ ಇದ್ದೆ. ಮೊದಲು ಸರ್ವರಿಗೂ ಕೂಡ ನಾನು ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮ ಸರ್ ಕರೆ ಈ ಕಡೆ ಬರ್ರಿ. ಕೈ ಹಿಡ್ರಿ ಹಂಗ ಒಂದ್ ಸ್ವಲ್ಪ ಎಸ್ ಎಸ್ ಶಾಂತ್ ಮೂಮೆಂಟ್ ರಿಪೋರ್ಟ್ ಸರ್. ಇವ್ರು ನಮ್ಮ ಸರ್ ವಾರ್ತಾ ಇಲಾಖೆ ವಸಂತ ಭಟ್ರು ಅಂತ ಸರ್, ಡಿಸ್ಟಿಕ್ ಜಿಲ್ಲಾದ್ರಿ ಮಡ್ಲೂರು. ಹೌದು, ಅಲ್ಲಾರೊಬ್ರು ಇಲ್ಲಿ ಇದ್ರೆ ಚನ್ನಬಸ ಅಂತ ಹೇಳಿ ಇಲ್ಲೇ ಇರ್ತೀರಲ್ರಿ ಸರ್. ಸರ್ ಬರ್ರಿ ಕೃಷ್ಣ ನೀವು. ನಾನು ಕ್ಷೌರ ಕೃತ್ಯ ಮಾಡ್ತಿದ್ದೆ. ಸವಿತಾ ಸಮಾಜದ ಅಧ್ಯಕ್ಷರೇ ಅವರು, ಜಿಲ್ಲಾಧ್ಯಕ್ಷರು ಕೃಷ್ಣ ಹಡಪದ ಅಂತೇಳಿ. ನಮ್ಮ ಆಶೀರ್ವಾದ ಇರಲಿ ಅವ್ರಿಗೆ, ಬೆಳೆಯೋರವ್ರು. ನಮ್ಮಲ್ಲಿ ವರ್ಷ ಒಂದ್ 2-3 ಸಲ ಬಂದ ಎಲ್ಲ ಸೇವೆ ಮಾಡ್ತಾರೆ. ತಗೊಂತಾರೆ ಆಗ್ತದೆ ನೋಡ್ರಿ ಅಷ್ಟು ಹುಡುಗರಿಗೆ ಹ್ಞೂ